ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು, ಭಾರತದಲ್ಲಿ ಶರಿಯತ್ ಕಾನೂನನ್ನು ಜಾರಿಗೆಗೊಳಿಸಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಾವೆಲ್ಲ ಎದ್ದಾಗ ತಡ್ಕೊಳಕ್ಕಾಗೋದಿಲ್ಲ. ಬಾಂಬ್ ಬಿಟ್ಟರು ಸಹ ಅವರನ್ನು ಅಮಾಯಕರು ಅಂತ ಹೇಳ್ತಕ್ಕಂಥದ್ದು, ಪೊಲೀಸ್ ಠಾಣೆಗಳನ್ನು ಸುಟ್ಟರೂ ಸಹ ಅವರನ್ನು ಅಮಾಯಕರು ಅಂತ ಹೇಳ್ತಕ್ಕಂಥದ್ದು. ನಾವು ಇರೋದು 70-80%. ನಾವು ಮನಸ್ಸು ಮಾಡಿದ್ರೆ ಬೇರೆ ರೀತಿ ಆಗುತ್ತೆ. ಅದ್ವಾ ಟಿವಿಯ ವೀಕ್ಷಕರೇ ನಮಸ್ಕಾರ. ಹಿಂದೂಗಳ ಪರಿಸ್ಥಿತಿ ರಾಜ್ಯದಲ್ಲಿ ಇತ್ತೀಚೆಗೆ ದಿನಂಪ್ರತಿ ಅವರ ಪರಿಸ್ಥಿತಿ ಅಧೋಗತಿಯಾಗಿದೆ. ಯಾವ ಕಾರಣಕ್ಕಾಗಿ ಅಂದರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಮನೆಯ ಮೇಲೆ ಇರಲಿ ಅದು ಎಡಿಟ್ ಮಾಡೋದು. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮನೆಯ ಮೇಲೆ ಮುಸ್ಲಿಮರು ದಾಳಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಸಮಯ 8 ಗಂಟೆಗೆ. ಒಂದು ಕ್ಷುಲ್ಲಕ ಕಾರಣಕ್ಕೆ, ಮನೆ ಮುಂದೆ ಆಟೋ ಯಾಕೆ ನಿಲ್ಲಿಸಿದ್ದೀರಾ ತೆಗಿರಿ ಅಂತ ಹೇಳಿರೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿಯ ಸಾಕಷ್ಟು ಮುಸ್ಲಿಮರು ಒಂದು ಮನೆಯ ಮೇಲೆ ದಾಳಿ ಮಾಡಿರುವಂಥದ್ದು, ಮನೆಯಲ್ಲಿರುವಂಥ ವ್ಯಕ್ತಿಗಳನ್ನು ಥಳಿಸಿರುವಂಥದ್ದು, ಹೆಣ್ಣು ಗಂಡು ಎಂದು ನೋಡದೇ ಅವರ ಬಟ್ಟೆಯನ್ನು ಎಳೆದಾಡಿ ಅವರ ಮಾನಹಾನಿಯನ್ನು ಮಾಡಿ ಅವ್ರನ್ನ ಥಳಿಸಿರುವಂಥದ್ದು ನಡೆದಿದೆ. ಈ ಘಟನೆ ನಡೆದಿದೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಹಿಂದೂಗಳು ಇವತ್ತು ಹಿಂದೂ ಸಂಘಟನೆಯ ಪ್ರಮುಖರು ಬಂದು ಆ ಒಂದು ಸ್ಥಳದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ. ಮತ್ತು ಯಾವ ಮುಸ್ಲಿಮರು ಒಂದು ಈ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವರ ಅಭಿಪ್ರಾಯಗಳು ಏನಿದೆ, ಘಟನೆಯ ಸಾರಾಂಶ ಏನು, ಯಾವಾಗ ನಡೀತು, ಏನೇನು ಘಟನೆಗಳು ನಡೀತು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ. ಹೇಳಿ ಸರ್, ಘಟನೆಗೆ ಸಂಬಂಧಿಸಿದಂತೆ ಏನು ಹೇಳ್ತೀವಿ? ಘಟನೆ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಉದ್ದೇಶಪೂರ್ವಕವಾಗಿ ಸುಮ್ಮನೆ ಆಟೋ ಒಂದು ಕಾರಣ ಬೇಕು ಅಂತ ಮನೆ ಮುಂದೆ ಆಟೋ ನಿಲ್ಲಿಸ್ತಾರೆ. ಆ ಮನೆ ಮಾಲೀಕ ಆಟೋ ತೆಗಿ ನಮ್ಮ ಮನೆ ಮುಂದೆ ಬೇಡ ಅಂದ ಒಂದೇ ಒಂದು ಕಾರಣಕ್ಕೆ ಕೆಲವೇ ನಿಮಿಷ ಒಂದೇ ಒಂದು ಫೋನ್ ಮಾಡಿ 100 ಜನ ಬರ್ತಾರೆ. 100 ಜನ ಬಂದು ಏಕಾಏಕಿ ಆ ಮನೆ ಓನರ್ ಶಿವಕುಮಾರು ಮತ್ತು ಅವರು ದಂಪತ್ನಿ 3 ಜನ ಮಕ್ಕಳು, ಹೆಣ್ಮಕ್ಳು ಮೈನರ್, ಅವ್ರಿಗೆ ಹೇಳ್ತಾ ಇದ್ದಾರೆ 12 ವರ್ಷ, ಒಂದು 13 ವರ್ಷದ ಒಂದು ಹೆಣ್ಮಗು. ಆ ಮಕ್ಳಿಗೂ ಕೂಡ ಹೊಡೆದಿದ್ದು ಅಲ್ಲದೆ ಇನ್ನೊಂದು ಮಗು 5 ವರ್ಷದ ಮಗು, ಆ ಮಗು ಕೂಡ ಹೊಡೆದು ಅವ್ರು ಯಾರ್ಯಾರು ಮಾತಾಡ್ಸೋಕ್ಕೆ ಅಡ್ಡಿ ಮಾಡೋಕ್ಕೆ ಅವ್ರ ಫ್ಯಾಮಿಲಿಯವ್ರು ಬಂದರು. ಇನ್ನೊಂದು ಹೆಂಗಸು, ಅವರಮ್ಮ ಎಲ್ಲರಿಗೂ ಕೂಡ ಹೊಡೆದಿದ್ದಾರೆ. ಇದು ಏನು ಅನಿಸ್ತಾ ಇದೆ ಅಂದರೆ, ಈಗಾಗಲೇ 1900 ಯಾವಾಗ ಸ್ವತಂತ್ರ ಬಂತು ಆಗ ಕಾಶ್ಮೀರ ಆಯಿತು, ಕಾಶ್ಮೀರದಿಂದ ಕೇರಳ ಆಯಿತು, ಕೇರಳ ಆಗಿ ಕರ್ನಾಟಕ ಬೆಂಗಳೂರು DJ ಹಳ್ಳಿ ಆಯಿತು, ಮೊನ್ನೆ ಯಾವುದು ನಮ್ಮ ಧರ್ಮದ ದೇವಸ್ಥಾನ ಅಲ್ಲಾಯಿತು. ಈಗ ಇಲ್ಲಿ ಇದು ಉದ್ದೇಶಪೂರ್ವಕವಾಗೇ ಮಾಡ್ತಾ ಇರೋದು. ಅವ್ರ ಉದ್ದೇಶ ಎಲ್ಲಿ ಅವರು ಹೆಚ್ಚಿಗೆ ಆಗ್ತಾಯಿದೆ ಸಂಖ್ಯೆ, ಅಲ್ಲಿ ಹಿಂದೂಗಳನ್ನ ಖಾಲಿ ಮಾಡಿಸೋಂಥದ್ದು. ಇದೊಂದು ಪೂರ್ಣ ಪ್ರಮಾಣದ ನಿಯೋಜನೆ ಮಾಡಿರೋಂಥದ್ದು. ಯಾಕಂದರೆ ಒಂದೇ ನಿಮಿಷದಲ್ಲಿ ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಲ್ಲಿ ಹೇಳಿದ್ದಾರೆ 1 ನಿಮಿಷಕ್ಕೆ 100 ಜನ ಬರ್ತಾರೆ ಅಂದರೆ ಯಾವುದೇ ಉದ್ದೇಶ ಇಲ್ಲದೆ ಬರೋಲ್ಲ. ಇದು ಪ್ರೀ ಪ್ಲ್ಯಾನ್ ಮಾಡಿ ಅವ್ರನ್ನ ಹೊಡಿಲೇಬೇಕು ಒಂದು ಕಾರಣ. ಏನಕ್ಕೆ ಅಂದರೆ ಮನೆ ಮೇಲೆ ಅವರು ಭಗವದ್ಗೀತೆ ಕಟ್ಟಿದ್ದಾರೆ. ಇದಕ್ಕಿಂತ ಮೊದಲೇ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಇಲ್ಲಾಂದರೆ ಹೇಗೆ ಸಾಧ್ಯ? ಇದು ಈ ರೀತಿ ಒಂದು ಘಟನೆ ನಡಿಬಾರ್ದಾಗಿತ್ತು. ಪೊಲೀಸವರು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಅವನು ಅಬ್ದುಲ್ ರಜಾಕ್ ಅಂತ ಎಲ್ಲ TVಲ್ಲೂ ಕೂತ್ಕೊಂಡು ಬಡ್ಕೋತಾನೆ. ಅವನು ಬಂದು ಇಲ್ಲಿ ಕಾಂಪ್ರೂವ್ ಮಾಡಿ ಬಿಲ್ ಕಟ್ಬಿಟ್ಟು ಅವ್ರನ್ನ ಉದ್ದೇಶಪೂರ್ವಕವಾಗೇ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸಿದ್ದಾರೆ. ನಾವು ಇರೋದು 70-80%. ನಾವು ಮನಸ್ಸು ಮಾಡಿದ್ರೆ ಬೇರೆ ರೀತಿ ಆಗುತ್ತೆ. ಉದ್ದೇಶಪೂರ್ವಕವಾಗಲೇ ಎಲ್ಲ ಕಡೆನೂ ಕೈ ಹಾಕ್ತಾರೆ. ಇದು ಪರಿಣಾಮ ಚೆನ್ನಾಗಿರಲ್ಲ. ಕಾನೂನು ಒಂಥರ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಏನೋ ಇನ್ಸಿಡೆಂಟ್ ಆದಾಗಲೇ ಅಷ್ಟೇ ಪೊಲೀಸವ್ರು ಬರೋದು. ನಾನು ಅಂಗಡಿ ಮಾಡಬೇಕು ಅಂದರೆ ಇವತ್ತಿನ ದಿನ BBMP ಬೈಲಲ್ಲಿ 4 ಸೈಡ್, ಸೌತ್, ನಾರ್ತ್, ಸೌತ್ 4 ಸೈಡು ಕೂಡ ಸೈನ್ ಹಾಕ್ಸ್ಕೊಂಬ ಅಂತ ಹೇಳ್ತಾರೆ. ಒಂದು ಮಸೀದಿ ಮಾಡೋಕ್ಕೆ ಏನಕ್ಕೆ ಕೇಳಲ್ಲ ಇವರು? ಮುಂದೊಂದು ದಿನ ನಾವೆಲ್ಲ ಎದ್ದಾಗ ತಡ್ಕೊಳಕ್ಕಾಗೋದಿಲ್ಲ. ನಾವು ಈ ದೇಶದ ಮಾಲೀಕರು. 1947ರಲ್ಲಿ ಈ ದೇಶ ಇಬ್ಬಾಗ ಆಗಿರ್ತಕ್ಕಂಥದ್ದು ಮುಸಲ್ಮಾನರಿಗಾಗಿ ಪಾಕಿಸ್ತಾನ, ಹಿಂದೂಗಳಿಗಾಗಿ ಹಿಂದೂಸ್ತಾನ ಅಂತೇಳಿ. ಆ ದೇಶವನ್ನು, ನಮ್ಮ ನೆಲವನ್ನು ಸುಭದ್ರವಾಗಿ ಬೇಲಿ ಹಾಕಿ ಕಾಪಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರತಕ್ಕಂಥದ್ದು. ನಾವು ಇವತ್ತು ಹೇಳ್ಬೋದು, ಇವತ್ತು ಯಾರೋ ಒಬ್ಬ ಆ ಜಾತಿಯವನ ಮನೆ ಮೇಲೆ ದಾಳಿ ಆಗಿದೆ, ಅವನಿಗೂ ನಮಗೂ ಸಂಬಂಧ ಇಲ್ಲ, ಅವನಿಗೆ ಹೊಡೆದ್ರೆ ನಾವೇನು ಕೇಳೋದು, ಅಥವಾ ನಾವೇನು ಪ್ರತಿಭಟನೆ ಮಾಡೋದು, ಅಥವಾ ಅವನ ನೋವಿಗೆ ನಾವೇನು ಸ್ಪಂದಿಸೋದು ಅಂತೇಳಿ ನಾವು ಮೈಮರ್ತಿದ್ದೆ. ಆದರೆ ನಾಳೆ ಇದೇ ಹಿಂದುವಿನ ಸ್ಥಿತಿ ನಿಮಗೂ ಸಹ ಬರುತ್ತೆ. ಅದಕ್ಕೆ ನೀವು ಇವತ್ತೇ ಜಾಗೃತರಾಗಬೇಕು, ಇವತ್ತೇ ಸಂಘಟಿತರಾಗಬೇಕು. ಈ ಹಿಂದುವಿನ ನೋವಿನಲ್ಲಿ ನೀವು ರಸ್ತೆಗೆ ಇಳಿದ್ರೆ ನಿಮ್ಮ ನೋವಿನಲ್ಲಿ ಮತ್ತಷ್ಟು ಹಿಂದೂಗಳು ನಿಮ್ಮ ಜೊತೆ ನಿಲ್ತಾರೆ. ಆಗ ಮಾತ್ರ ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ, ಈ ರಾಷ್ಟ್ರ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯ. ಯಾಕೆ ಅಂತೇಳಿದ್ರೆ ಇವತ್ತು ನಾವೆಲ್ಲ ಗಮನಿಸಿದ್ದೀವಿ, ಏನು ರಾಷ್ಟ್ರೀಯ ತನಿಖಾ ದಳ ಹಲವಾರು
ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ತನಿಖೆಯನ್ನು ಕೈಗೊಟ್ಟಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಸಂಘಟನೆಯ ಉದ್ದೇಶ 1947ಕ್ಕೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು, ಭಾರತದಲ್ಲಿ ಶರಿಯತ್ ಕಾನೂನನ್ನು ಜಾರಿಗೆಗೊಳಿಸಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳು ಹೀಗೆ ನಾವು ಮೈಮರ್ತಿ ಕುಳಿತಿದ್ದೇ ಆದರೆ ಅವರ ಗುರಿಯೆಡೆಗೆ ಭಾಳ ಸುಲಭವಾಗಿ ಸಾಗ್ತಾರೆ. ಆದ್ದರಿಂದ ಹಿಂದೂಗಳು ಈ ಕೂಡಲೇ ಜಾಗೃತರಾಗಬೇಕು. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಇನ್ನಿತರ ಯಾವುದೇ ಹಿಂದೂ ಸಂಘಟನೆಗಳ ಅಡಿಯಲ್ಲಿ ತಾವೆಲ್ಲ ಒಗ್ಗೂಡಬೇಕು. ಮುಂದಿನ ಹಿಂದೂ ಸಮಾಜದ ಸವಾಲುಗಳನ್ನು ಎದುರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಪಡ್ತೀವಿ. ಅದೇ ರೀತಿಯಲ್ಲಿ ಸರ್ಕಾರಕ್ಕೂ ಸಹ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಏನು ತಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಭಾಗವಾಗಿ ಹಲವಾರು ರೀತಿಯಲ್ಲಿ ನೀವೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ನಾವು ಅಲ್ಪಸಂಖ್ಯಾತರ ಪರವಾಗಿದ್ದೇವೆ, ಬಾಂಬ್ ಬಿಟ್ಟರೂ ಸಹ ಅವರನ್ನು ಅಮಾಯಕರು ಅಂತ ಹೇಳ್ತಕ್ಕಂಥದ್ದು, ಪೊಲೀಸ್ ಠಾಣೆಗಳನ್ನು ಸುಟ್ಟರೂ ಸಹ ಅವರನ್ನು ಅಮಾಯಕರು ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಏನು ಮೊನ್ನೆ ರಾಮೇಶ್ವರಂ ಕೆಫೆ ಸುಟ್ಟಂಥ ಸಂದರ್ಭದಲ್ಲೂ ಸಹ ಅದೊಂದು ಬಿಸ್ನೆಸ್ ರೈವಲ್ರಿ ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನಗಳು ನಡೆದಿರ್ತಕ್ಕಂಥದ್ದು. ಇವೆಲ್ಲವನ್ನು ಅವರು ಒಂದು ಗ್ರಾಂಟೆಡ್ ಆಗಿ ತಗೊಂಡು ಸರ್ಕಾರ ನಮ್ಮ ಬೆನ್ನಿಗಿದೆ, ನಾವು ಯಾವ ರೀತಿಯ ದಾಳಿ ದಬ್ಬಾಳಿಕೆಗಳನ್ನು ಮಾಡಿದ್ರೂ ಸಹ ನಮ್ಮ ಮೇಲೆ ಗಂಭೀರವಾದಂಥ ಕಾನೂನು ಕ್ರಮಗಳು ಜರುಗೋದಿಲ್ಲ ಅಂತೇಳ್ತಕ್ಕಂಥ ಒಂದು ಅವ್ರಿಗೆ ಫ್ರೀ ಹ್ಯಾಂಡ್ ಅಂತ ಕೊಟ್ಟಿರ್ತಕ್ಕಂಥ ಕಾರಣದಿಂದ ಈ ಎಲ್ಲ ಘಟನೆಗಳು ನಡೀತಾ ಇರತಕ್ಕಂಥದ್ದು. ನಿಮ್ಮ ಅಲ್ಪಸಂಖ್ಯಾತರ ವ್ಯಾಮೋಹವನ್ನು ಚುನಾವಣೆಗಳಲ್ಲಿ ಇಟ್ಕೊಳ್ಳಿ. ಹಿಂದೂ ಸಮಾಜದ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೆದಂತಹ ಸಂದರ್ಭದಲ್ಲಿ ನಿಮ್ಮ ಬ್ರದರ್ಸ್ಗಳ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಲೇಬೇಕು. ಇಲ್ಲದೆ ಹೋದರೆ ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಬೀದಿಗೆ ಇಳಿತಕ್ಕಂಥದ್ದು ಶತಸಿದ್ಧ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.